ಏನು ಸಣ್ಣ ಏನು ಸಾರು ಮಾಡಿದ್ದೆ ಉಂಡ ಉಣ್ಣಮ್ಮ ಇವಾಗಿನ ಈಗ ಇದೇ ತಾನೇ ಉಂಡು ಈಗ ಕುಕ್ಕಣಿದ್ದೀನಿ ನೋಡಿ. ನೀನು ಏನು ಸಾರು ಮಾಡಿದ್ದೆ? ನಾನು ಒಂದೆರಡು ಬೇಯಿಸ್ಕಿದ ಬೆಳಕಾಳಿದ್ವು, ಬೇಯಿಸ್ಕಿದ ಬೆಳಕಾಳು ಆಲೂಗಡ್ಡೆ ಬದನೆಕಾಯಿ ಹುಳಿ ಮಾಡಿ ಹಂಗಿದ್ದು ಹಾಕಿ ಒಯ್ದಿದ್ದೆ. ಈ ಬಿಡತ್ತದ್ದಿ ನಾನು ಬರೀ ಚಿತ್ರಾನ್ನ ಉಪ್ಪಿಟ್ಟು ಅದು ಚಿನ್ನ ಸಾಕಾಯ್ತು ಅದಕ್ಕಿದ್ದು ಹಾಕಿ ಒಯ್ದಿದ್ದು. ನಾನು ಸಾರು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಹಂಗೆ ಒಂದು ಮೊಟ್ಟೆ ಒಯ್ದಿದ್ದೆ ಇದ್ರಕ್ಕೆ ಚೆನ್ನಾಗಿತ್ತು. ದಾಸಿ ಹಾಕ್ಕೊಂಡು ತಿಂದೆ. ಆಮೇಲೆ ಅನ್ನ ಮಾಡ್ಕೊವನ ಅಂತ ಸುಮ್ಮನೆ ಅದು ಹುಡ್ಗರು ಇನ್ನೊಬ್ಬ ಬರಲ್ಲಿನ ರಾಜ ಐತಿ ಅಂತ ಅವಳು ಊರಿಗೆ ಹೋಗ್ಯಾವಳೆ. ಅದಕ್ಕೆ ನೀನು ನಾನು ಒಬ್ಳಿಗೆ ನೀನು ಅಂತೇಳಿ ಒಂದಿಟ್ಟು ಮಾಡ್ಕೊಂಡಿದ್ದೆ. ಆಮೇಲೆ ಒಂದಿಟ್ಟು ಅನ್ನ ಮಾಡ್ಕೊಬಾರ್ದು. ಯಾತ ಮಾತಾಡ್ತಾ ಇದ್ದೀರಾ ಸಣ್ಣಿಂಗಜ್ಜಿ ನಾನು ಬೋತಜ್ಜಿ ಅಂತ ಮಾತಾಡ್ತಾ ಇದ್ದೀರಾ? ಯಾತಿಲ್ಲ, ಉಂಡ್ರೆ ತಿಂದರೆ ಏನು ಸಾರು ಮಾಡಿದ್ರಿ ಅಂತ ಮಾತಾಡ್ತಿದ್ವಿ. ಊಟ ತಾಳೆ ನಿಂದು? ಇನ್ನೆಲ್ಲ ಮಾಡಬೇಕು. ಏನು ಸಾರು ಮಾಡಿದ್ದೆ ಒಂದು ಸ್ವಲ್ಪ ಸಾರನ ಕೊಡಜ್ಜಿ. ನೀನೇನು ಸಾರು ಮಾಡಿದ್ದೆ ಬೋತಜ್ಜಿ? ನೀನೊಂದಿಟ್ಟು ಸಾರನ ಕೊಡತ್ಲಂಗೆ. ಈಟೇಟ ನಮ್ಗೊಂದು ಸಾರು ಬೇಕು. ಅದಕ್ಕೆ ಒಂದು ಲೋಟ ಸಾರಿದ್ರೆ ಕೊಡ್ರಿ, ಯಾರ ಮನ್ಯಾಗ ಯಾರನ ಕೊಡ್ರಿ, ಇಬ್ಬರು ಒಂದು ಲೋಟ ಕೊಡ್ರಿ ಸಾಕು. ಆಮೇಲೆ ಮಾಡೋಣ ಅಂತ ನಾನು ಇನ್ನೇನು ಮಾಡೋಣ. ಇವಾಗ ಬದನೆಕಾಯಿ ಬಜ್ಜಿ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ಒಂದೇ ಒಂದು ಬದನೆಕಾಯಿ ಒಂದೇ ಒಂದು ಟೊಮೆಟೊ ಹಣ್ಣು ಬೇಯಿಸ್ಬಿಟ್ಟು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಇವಾಗ ಒಂದು ಊಟಿಗೆ ನಾನು ಸ್ವಲ್ಪ ಮಾಡಿದ್ದೆ. ಅದಕ್ಕೇ ಸ್ವಲ್ಪ ಬೇಕಾಯ್ತು, ಅದಕ್ಕೆ ಬಿಡಿಸ್ಕೊಬತ್ತೀನಿ ಅಂತೇಳಿ ಬಂದೆ. ಕೊಡ್ರಿ ಒಂದು ಲೋಟ ಸಾರಿದ್ರೆ ಯಾರ ಮನೆಯಾಗ ನಾನು ಇಲ್ಲ ಅಂದಂಗೆ ಇದ್ರೇನು ಇಲ್ಲ ಅಂದಂಗೆ ಕೊಡ್ಬೋದಮ್ಮ. ಇಲ್ದಿದ್ದಿಲ್ಲಿ ತಗೊಂಬಂದು ಕೊಡೋಣ. ನಾನು ಮಾಡಿರ್ಲಿಲ್ಲ ಕಣಮ್ಮ. ನಾನು ಹಂಗೇನೆ ಅನ್ನಿತ್ತು ರಾತ್ರಿದು ಹಂಗೆ ಒಗ್ಗರಣೆ ಹಾಕೊಂಡಿದ್ದೆ. ಅದನ್ನೇ ತಿಂಗೆ ಒಗ್ಗರಣೆ ಹಾಕ್ಕೊಂಡು ನಾನು ಹಂಗೇನೆ ನಾನು ಒಬ್ಬಳೆ ಅಂತ ಹೋಟ್ಲಾಗ ಇಲ್ಲಿ ತರಿಸ್ಕೊಂಡು ತಿಂದು ಸುಮ್ಮನೆ. ನಾನು ಯಾತು ಮಾಡೇ ಇಲ್ಲ. ಹೌದೇನು? ಸರಿ ಹಂಗಾದ್ರೆ ಬಿಡು. ಅಲ್ಲಿ ಪುಟ್ರಂಗಜ್ಜಿ ತಗ ನಾನು ಐತೇನ ಕೇಳ್ತೀನಿ. ಪುಟ್ರಂಗಜ್ಜಿ ತಗ ಅಜ್ಜಿ ಶಿವಲಿಂಗಜ್ಜಿ ತಗ ಏನಾನ ಐತೇನ ಕೇಳ್ತೀನಿ. ಅದೇ ಏನು ಮಾಡೋಕೆ ಅವತ್ತಿದ್ದಿದ್ರೆ ಕೊಡ್ತಿದ್ರಿ ಪಾಪ. ಏನು ಮಾಡೋಣ ಬಿಡು. ಆಗಳ ಎಲ್ಗ ಹೊಲ್ಟ ಸೇವಂತಿನೂ ಕೆಂಪ್ರಾಯ ನಮ್ಮ ಅಣ್ಣರು ಎಲ್ಲಿ ಕಳಿಸಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಯಾತ ಮಾಡೋರಂತೆ ಅದಕ್ಕೆ ಬಾರಮ್ಮ ಊಟ ಮಾಡ್ಕೊಂಡು ಹೋಗುವಂತೆ ಅಂದರು. ಅದಕ್ಕೆ ಏನು ಸೀಮೆಂಗಿಲ್ಲ ದಣ್ಣಯ್ಯ ಹೇಳೋದು ನೋಡ್ರಿ. ಬೋಸ್ರಿ ಅಂತಲ್ಲ ನಮ್ಮ ಯಾರಂಗೆ ಅಂಬ್ತಿದ್ರು ಬೋಸ್ರಿ ಅಂತ ಹೇಳಿ. ಅಜ್ಜಿ ಅದಕ್ಕೆ ನಮ್ಮ ಅಣ್ಣಯ್ಯ ಮಾಡಿದ್ದೀನಿ ಬಾರಮ್ಮ ಊಟ ಮಾಡ್ಕೊಂಡು ಹೋಗ್ಮಂತೆ ಅಂತಂದ. ಅದಕ್ಕೆ ನಾವು ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹೋಗ್ತಿತ್ತು ಅವ್ರ ಮನೆಗೆ. ಅಯ್ಯೋ ನಮ್ಮ ಅಣ್ಣಯ್ಯರಂತೂ ಬೋಲ ಆಸೆಗಿದ್ರಲ್ಲ, ಏನು ಬಾರಮ್ಮ ಅಂತ ಒಂದೇ ಸಂಖ್ಯೆ ಫೋನ್. ಅದಕ್ಕೆ ಹೊರಟಿದ್ದೀವಿ ನಮ್ಮ ಅಣ್ಣಯ್ಯವ್ರಿಗೆ. ಹೋಳಿ ಬೋಸ್ರಿ ಅಂತೆ. ಬೋಸ್ರಿನಿ ಏನಿದು ಇವಳು ಹಿಂಗೆ ಹೇಳ್ತಾ ಇದ್ದಾಳೆ. ಬೋಸ್ರಿನಿ ಅವಳು ಹೆಂಗ ನಾನಂತೂ ತುಂಬ ಆಸೆಗಿದ್ದೆ ಕಣ್ಬುತ್ತಾಜಿ. ನೀನು ಆಗ್ಲಲ್ಲ ಹಂಗೆ ಅಂಬ್ತಿದ್ದಲ್ಲ, ಯಾವುದಾದ್ರೂ ಆತಂದು ಹೆಣ್ಣ ಗಂಡ ಹುಡುಗ್ರ ಆದ್ರೆ ಸಾಕು ಅಂಬ್ತಿದ್ದಲ್ಲ. ಈ ಹಂಗೆ ದೇವರು ಕೊಟ್ಟವನು ಇವಾಗ ಹೆಂಗ ಸುಖವಾಗಿ ಆದ್ರೆ ಸಾಕಾಗೈತಿ. ಆಗ್ತೈತಿ ಹೇಳಪ್ಪ, ಆಗ್ತೈತಿ ಹೇಳು. ದೇವ್ರು ಕಾಪಾಡ್ತಾನೆ, ಒಳ್ಳೇದಾಗೆ ಆಗುತ್ತೆ ಹೇಳೋ. ಆಗುತ್ತೆ ಹೇಳಪ್ಪ. ಹೆಂಗೆ ತವ್ರ ಮನೆಗೆ ಹೊಲ್ಟಿದ್ಯಾ? ಹೋಗಿ ಬರಮ್ಮ. ತವ್ರ ಮನೆಗೆ ಹೊಲ್ಟಿರೋದಕ್ಕೆ ಬೋಲ್ ಖುಷಿಯಾಗಿತ್ತು. ಇವಾಗ 2 ತಿಂಗಳಾಗ ಐತೇನ? ಆಗ್ಲಮ್ಮ ಯಾರಿಗಾನತ್ತ ಆಗಲಿ ಚೆನ್ನಾಗಿ. ಸರಿ ಕಣ್ ಸಣ್ಣಿಗಜ್ಜಿ ಬರ್ತೀವಿ. ಅವ್ರ ಅಣ್ಣರು ಏನು ಬಲ್ಲ ಅಂತ ಕರ್ಕೊಂಬಂತ ಅದಕ್ಕೆ ಕರ್ಕೊಂಡು ನಾವು ಹೋಗಿ ಬರೋಣ ಅಂತ ಹೊಲ್ಟಿದ್ದೀನಿ. ಕರ್ಕೊಂಡು ಹೋಗ್ಬೇಕಪ್ಪ, ಕರ್ಕೊಂಡು ಹೋಗ್ಬೇಕು. ಹೆಂಡ್ತಿನ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಹೋಗ್ಬೇಕು. ಗಂಡ ಹೆಂಡ್ತಿ ಅವ್ರಿಗೆ ಯಾವ್ದು ಖುಷಿ ಆಗುತ್ತೆ. ಗಂಡ ಹೆಂಡ್ತಿ ಅಂತ ಚೆನ್ನಾಗಿದ್ದಾರೆ, ಜೊತೆಗೆ ಬಂದವ್ರೆ ಊರಿಗೆ ಅಂತ ಅವ್ರಿಗೆ ಯಾವ್ದು ಖುಷಿ ಆಗುತ್ತೆ. ಹೋಗಿ ಬರೋಗಪ್ಪ, ಹೋಗಿ ಬರೋಗ್ರಿ. ಹೋಗ್ರಿ. ಸರಿ ಆಯ್ತು ಕಣಜ್ಜಿ, ಬಾ ಹೋಗೋಣ ಸೇವಂತಿ. ನಮ್ಮ ಅಣ್ಣಯ್ಯರು ಒಳ್ಳೆಯವ್ರು, ಚೆನ್ನಾಗಿ ನೋಡ್ಕೊಂತಾರೆ. ಏನಂಗೆ ಬಲ್ವಂತ. ಮತ್ತೆ ತಂಗಿ ಅಂದರೆ ಆಸೆ ಅಲ್ಲ. ಹೋಗಿ ಬರೋಗಮ್ಮ. ಆತ ಹೇಳ್ತಿದ್ಲಲ್ಲೇ ಭೂತಕ್ಕ ಬಸ್ ಅಂತೆ ಅವ್ರ ಅಣ್ಣಯ್ಯರು ಆತ ಮಾಡಿ ಹೇಳಿ ಕಳಿಸ್ಯವ್ರೆ. ಅದಕ್ಕೆ ಹೋಗ್ತಾರೆ ಗಂಡ ಹೆಂಡ್ತಿ ಇಬ್ಬರಳು ಬಸ್ರಿ ಅಂತಿ. 2 ತಿಂಗಳಾಗ ಐತಂತಿ. ಸುಮ್ಮನೆ ಬಿಡ್ತಾಳ ಅವಳು ತಾಯಿ ಸೊಳ್ಳ ನಿಜವ. ಇಲ್ಲ ಕಣಮ್ಮ, ನಾನು ನೆನ್ನೆಸ್ಲಿ ಹಂಗಮ್ಮ ನಂಬ್ತಿದ್ದೇನೆ ಅಂತ ಮರ್ತೇ ಬಿಟ್ಟೆ. 2 ತಡಿ ಬನ್ನಿ ಮಂತಕ್ಕಿ ಮರ್ತೇ ಬಿಟ್ಟೆ. ಈ ಬಸ್ರಿ ಅಂತಿ ಚೆನ್ನಾಕೆ ನೋಡ್ಕೊಂತಾರ ಅವ್ರ ಅಣ್ಣಯ್ಯರು ಅಂತ ಹೇಳ್ತಿದ್ಲು. ಇವನು ಕೆಂಪ್ರಾಯನು ಚೆನ್ನಾಗಿ ನೋಡ್ಕೊಂತಾನಮ್ಮ ಬಸ್ರಿ ಅಂದಂಗಿಂದನೂ. ಯಾತ ಕೆಲಸ ಮಾಡ್ಸಲ್ಲ, ಹಂಗೆ ನೋಡ್ಕೊಂತಾನೆ. ಹಂಗೇನಿ 4-5 ತಿಂಗಳಾಗವರೆಗೂ ನೀನು ಬರಪರ ಎತ್ತಬೇಡ ಅಂತ ಎಂತ ಚೆನ್ನಾಗಿ ನೋಡ್ಕೊಂತಾನೆ. ಎಲ್ಲ ಬಸ್ರಿ ಅಂತಿ ತಾಗಿ ನಂಗೆ ಗೊತ್ತಾಗುತ್ತೆ. ಬಾರಿ ಸುನಂದ ಬಾ ನಡಿ ಹೋಗೋಣ ನಡಿ. ಏನು ಸೀಮೆಗೆಲ್ದವಳು ಸುಳ್ಳು ಹೇಳ್ತಾಳೆ. ಬಾ ಅವಳು ನೋಡಿರಾಗಲ್ಲ ನನಗೆ ಮೈಯೆಲ್ಲ ಉರಿತೈತಿ. ಹೇಳು ಅತ್ತೆ ಸಸಿ ಜೈತಿ ಆಗೇವಿ. ಹೇಳು ನೋಡಮ್ಮ ಯಾತು ಮಾಡಿಕ್ಲಿಲ್ಲ ಅಂದ್ರೂ ಈ ಕರಿಯಮ್ಗೆ ಏನು ಆಸೆ. ಇಲ್ಲಿ ನೋಡಿ ಬರೀ ಮನೆ ಸಾರಿ ತಿರಿತಾಳೆ. ನಾನು ಹತ್ತಿ ಇಲ್ಲ ಹಿಂದಿ. ನಾವು ಚಿಟಿಗಳು ಸಪ್ ಮಾಡಿ ಮುದ್ದೆ ಮಾಡಿದ್ದಿ ಐತಿ.
ನಾನು ಅಕ್ಕಿ ಸುಮ್ಮನೆ ನಾನು ಒಗ್ಗರಣೆ ಹಾಕಿದ್ದೇನೆ. ಅಲ್ಲ ದಿನ ಸಾರಿಗೆ ಬಂದರೆ ಇವಳು ಕಂಜೂಸ್ ಮಾಡೋದು, ತರಕಾರಿ ತಮ್ಮನಂಗೆ ಮೊಸರುಗಾಯಿ ಬದನೆಕಾಯಿ ತಮ್ಮನಂಗೆ ಕಂಜೂಸ್ ಮಾಡೋದು ಇವಳು. ಕಂಜೂಸ್ ಮಾಡಿ ಕಂಡರ ಮನೆ ಸಾರಿಗೆ ಪಾರ್ದಾಡ್ತಾಳೆ ಕಂಡರ ಮನೆಯಾಗಿ. ಅಲ್ಲ ಅದು ಹೆಂಗೆ ಕಂಡರು ದಿನ ಕೊಡ್ತಾರೆ ಎಂಬುದೊಂದು ಐಟ ನಾನು ಇಟ್ಬೇಡ್ರಿ ಮರ ಹೀಗೆ ಅದೇ ಮತ್ತೆ ಯಾರನ ಏನಂದಾರೋ ಅಂಬೋದೊಂದಿಷ್ಟ ನಾನು ಇಟ್ಬೇಡ್ರಿ ಅವಳಿಗೆ. ಹಂಗೆ ನಮ್ಮನಿಗೂ ಹಂಗೆ ದಿನ ಅದಕ್ಕೆ ನಾನು ಇವಾಗ ಅರೇನೆ ನಾನು ಒಬ್ಬಳೆ ಇದನ್ನೆಲ್ಲ ನಾನು ಇಲ್ಲಿ ತಂದು ತಿಂದು ನಾನು ನಿಟ್ಟು ಗೊತ್ತಿಸಿದ್ದೆ ಅಂತೀನಿ. ಗೊತ್ತಿಸಿದ್ದೆ ಅಂದರೆ ಅದ್ರಾಗೆ ಒಂದಿಟ್ಟು ಕೊಡು ಬುತ್ತಜ್ಜಿ ನೀನು ಚೆನ್ನಾಗಿ ಗೊತ್ತಿಸ್ತೀಯ ಅಂತಾಳೆ. ಅದಕ್ಕೆ ನಾನು ಇಲ್ಲ ಅಂತೀನಿ ಸುಮ್ಮನೆ. ಅದ್ರಾಗೂ ಕಂಜೂಸ್ ಮಾಡ್ತಾಳಲ್ಲ ಇವಳೆ ಅಂತಲ್ಲ ಅವಡಿನಿ. ಅಯ್ಯಪ್ಪ ದೇವ್ರಿ ಇಲ್ಲವಳು ಸಾರು ಒಂದಿಟ್ಟು ಎಣ್ಣೆ ಹಾಕಲ್ಲ ತುಂಬ ಸರ್ಬತ್ತು ಬರಲ್ಲವಂತ ಹಂಗಿರುತ್ತೆ ಅಂತ ಸಾರು. ಯಪ್ಪ ಅಂತ ಕಂಜೂಸ್ಲವಡಿ ಅಂತೆ. ಹಿಂಗೆ ಕುಡ್ಕಿರ್ ತಗೊಂಡು ಅಲ್ಲಿ ಹೋಗ್ಬೇಕಲ್ಲ ಹೋಗುತ್ತೆ. ಯಾವುದು ತಿಂಬಲ್ಲ ಕಣೆ, ಒಂದು ಹಣ್ಣು ಹಂಪಲು ತಿಂಬಲ್ಲ. ಅಯ್ಯೋ ಮಾಡ ಅನ್ನ ಮುದ್ದೆ ಇನ್ನೂ ಬೋಳ್ದು ಇಕ್ಕೊಂಡು ಉಣ್ಬೇಕು. ಹಂಗೆ ಮಾಡ್ತಾಳೆ. ಈ ಕರಿಯಮ್ಗೆ ಬುದ್ಧಿ ಗನವಾಗಿ ಉಂಟ್ಕೊಂಡು ಈ ಪಿಳ್ಳೆ ಅಂತ ಸೆನಕ್ ಮಾಡಿ ಕತ್ಕೊಂಡು ಒಂದೊಂದು ಸಣ್ಣ ಮುದ್ದೆ ತಾಳೆ ಚಿಕ್ಕದು ಗನವಾಗಿ ಉಂಟ್ಕೊಂಡು ಹೆಂಗಿದ್ದಾಳೆ ಹೇಳ್ಕೊ. ತಿಂದು ಹೆಚ್ಚಾಗಿ ಬಂದಿರಲ್ಲ ನೋಡಿ ಕರಿಯಮ್ಮ. ಹೇಳು ಒಂದಿಟ್ಟ ನಾನು ಬುದ್ಬೇಡ್ವಿ ಅಲ್ಲ ಅವಳು ಸೊಸೆ ಅಂತ ಸೆನಕ್ ಮಾಡಿ ಕಳ್ಕಣಿ. ಎಲ್ಲನ ಇವತ್ತು ಯಾರ ಮಗಳಾದ್ರೆ ಸುಮ್ಮನೆ ಆಡಬಾರ್ದು. ಹಂಗೆ ನೋಡ್ಕೆ ಮತ್ತು ಪಾಪ ನನ್ನ ತರ್ತಾಗಿರ್ತಾಳೆ ಇನ್ನು ತರ್ತಾಗ ಬಂದು ಸೇರ್ಕೊಂಡ್ಲಿ ಅವಳು. ಮನೆ ಸಾರು ತಗೊಂಡೋಗಿ ಕತಿ ಹಾಕ್ತಾಳೆ. ದಿನ ಸಾರು ಮಾಡಲ್ಲ. ಎದ್ದತ್ನಾಗ ಒಂದು 2 ಲೀಟ್ರ್ ಬುರುಕ್ ತಂದು ಒಗ್ಗರಣೆ ಹಾಕೋದು, ಒಂದಿಷ್ಟು ಚಿತ್ರಾನ್ನ ಮಾಡೋದು ಅಷ್ಟೇ. ತರಕಾರಿ ಪಲಾವ್ ಗಿಲಾವ್ ಯಾತು ಮಾಡೋದು ಅವೆಲ್ಲ ಮಾಡಲ್ಲ. ಯಾವತ್ತು ಮಾಡಲ್ಲ. ಎಣ್ಣೆ ಹಾಕೋಂಥದ್ದಿಲ್ಲ ಅಂದರೆ ಮಾಡಿದರೆ ರೊಟ್ಟಿ ಸುಡ್ತಾಳೆ. ರೊಟ್ಟಿ ಅವು ಒಂದೊಂದು 2 ರೊಟ್ಟಿ ಶಾನೆ ಒಂದು ಹೆಚ್ಚಾಗಂಗಿಲ್ಲ. ಭಾಳ ಕಂಡೀಷನ್. ₹1 ವೇಸ್ಟ್ ಆಗಂಗಿಲ್ಲ. ದುಡ್ಡೆಲ್ಲೂ ಕಾಪಿ ಕಾಸಲ್ಲ ಇವಳು. ಅವ್ರು ಕಾಪಿ ಕಾಸ್ತಿಲ್ಲದಕ್ಕೆ ಕರಿಯಮ್ಮ ಮನೆ ಕಾಪಿ ತಾರಾಡ್ತಾಳೆ. ನಮ್ಮ ತಕ್ಕ ಬಂದು ಕುಕ್ಕಂಬ್ತಾಳೆ. ಕಾಪಿ ಕುಡಿಯೋಕೆ ನಾನು ಹಚ್ಚಿ ಒಳಗೆ ಕಸಿ ಹಂಗೆ ಕುಡ್ದು ನಡಿ ಹೋಗಲ್ಲ. ಯಾರು ಕೊಡ್ತಾರೆ? ಒಂದಿನಲ್ಲ 2 ದಿನ ಅಲ್ಲ. ಅವಳು ಹಾಲಿನ ದುಡ್ಡು ಇಳಿತೈತೆ, ಸಕ್ಕರೆ ಟೀಸಪ್ಪಿಂದ ಉಳಿತೈತೆ, ಗ್ಯಾಸಿಂದ ಉಳಿತೈತೆ ಅಂತ ಎಲ್ಲ ಲೆಕ್ಕ ಹಾಕ್ಯಂಬ್ತಾಳೆ ಬುತ್ತಮ್ಮವು. ಮತ್ತು ಕಾಪಿ ನಮ್ಮನ್ನು ತಗೋಂಗೆ ನೆನೆಸ್ ಬೈನಾಗೆ ನಮ್ಮ ಮನೆಗೆ ಕಾಸೋದಿಲ್ಲ ಅವ್ರು ಕುಡಿಯಲ್ಲ ಅಂತಾಳೆ. ಗನ್ವಾಗಿಲ್ಲ ಕೊಟ್ಟರು ಗನ್ವ ಕುಡಿತಾಳೆ ಒಂದೊಂದು ಲೋಟನ. ನೆಂದಿಟ್ಟು ಬಿದ್ದರೆ ಬಿಡು ಅಂತಾಳೆ ಕಾಪಿನ. ಗನ್ವ ಕುಡಿತಾಳೆ 2 ಪೊಟ್ಟು. ನಮ್ಮ ಮನೆಗೆ ಕುಡಿಯಲ್ಲ ಅಂತಾಳೆ ಇವಳು ಕರಿಯಮ್ಮ. ನನ್ನ ಸೊಸೆ ಕುಡಿಯಲ್ಲ, ನನ್ನ ಮಗನೂ ಕುಡಿಯಲ್ಲ, ಅದಕ್ಕೆ ನಾವು ಹಾಲೇ ತರೋಲ್ಲ ಅಂತಾಳೆ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಅವರು ಬಿಟ್ಟಿರೋದು. ಕಾಪಿ ಕುಡಿಯೋದ ಒಟ್ಟು ಸಕ್ಕರೆ ಟೀ ಸಪ್ಪಳೆ ಅಂತಾಳು. ಯಪ್ಪ ಇದಕ್ಕೆಲ್ಲ ಒಂದು ಇಟ್ಟಿಟ್ಕು ಲೆಕ್ಕ ಹಾಕೋಳು. ಹಿಂಗೆ ಮನೆಗೆ ಯಾರು ಕೊಡ್ತಾರೆ ಹೇಳು? ಏನೋ 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ. 3ನೇ ದಿನದಾಗ ಯಾರು ಕೊಡಲ್ಲ. ಇಲ್ಲ ನಮ್ಮ ಮನೆಯಾಗೆ ನಮಗೆ ಬಂಡಾಟ ಅಂದ್ರೆ ನಿಮ್ಗೆಲ್ಲ ತಂದು ಕೊಡೋಣ ಅಂತಾರೆ. ಯಾರು ಒಪ್ಕೊಂಬಲ್ಲ ಇವಾಗಿನ ಕಾಲದಾಗ. ಹೋಗು ಅಂತ. ಸೇವಂತಿ ಪ್ರೆಗ್ನೆಂಟ್ ಅಂಬೋದು ಗೊತ್ತಾಗೈತಿ. ಈ ಓಟು ಹುರ್ಕೊಂಡವಳ ಇವಳು ಸುನಂದ. ಇವಾಗ ಬರೀ ಹಿಂಗೇನೆ ದಿನ ಮನೆ ಸಾರಿಗೋ ಕಾಪಿಗೋ ಹಿಂಗೆ ಒಂದಿಷ್ಟು ಅನ್ನ ಮಾಡೋದು. ಸೊಸೈಟಿ ಇಕ್ಕಿರ್ತಾವಲ್ಲ ಪುಕ್ಸಟ್ಟೆವು ಒಂದಿಷ್ಟು ಅನ್ನ ಮಾಡ್ತಾಳೆ. ಅನ್ನ ಮಾಡಿಬಿಟ್ಟು ಅವಳು ಬರೀ ಮನೆ ಸಾರಿಸ್ಕೊಂಬಂದು ಕತೆ ಹಾಕಕ್ಕೆ ನೋಡ್ತಾಳೆ. ಅಷ್ಟು ಕಂಜೂಸ್ಲವಳಿ. ಕಾಪಿ ಮನೆಯಾಗ ಕಾಸಲ್ಲ. ಬರೀ ಕಣ್ಣವ್ರ ಮನೆಯಾಗ ಕುಡಿಯೋಕೆ ತಾರಾಡ್ತಾಳೆ. ಇಷ್ಟು ಕಂಜೂಸು. ಎಲ್ಲಾದ್ರಾಗೂ ಕಂಜೂಸ್ ಮಾಡ್ತಾಳೆ. ಹೊಟ್ಟೆಗೆ ತಿಂಬಲ್ಲ ಏನಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಅದಕ್ಕೆ ನಾವು 1 ದಿನ ಕೊಡ್ತೀವಿ, 2 ದಿನ ಕೊಡ್ತೀವಿ. ಇನ್ನೇನು ಮಾಡೋಣ? 3ನೇ ದಿನದಾಗ ಏನಾರ ಒಂದು ಹೇಳ್ಬೇಕು ಸುಮ್ಮನೆ. ಅಷ್ಟೇನೇ ಅರಿವಿನಿಂದ ನಾವು ಕಳಿಸ್ಬೇಕು. ಏನಾನು ಮಾಡಿಲ್ಲ ಅಂತ ಹೇಳಿರಾತು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.